ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹಾಯ್ ಆಂಟಿ, ಹ್ಯಾಪಿ ಬರ್ತ್ಡೇ, ಸ್ಟೇ ಬ್ಲೆಸ್ಡ್. ಹಾಯ್ ಅನ್ನಪೂರ್ಣ ಅವರೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. 100 ಕಾಲ ಸದಾ ಹೀಗೆ ಇರಲಿ, ನಗುಮುಖದ ಸುಂದರಿ. ಬಾಯ್ ಬಾಯ್. ಹಾಯ್ ಅನು, ಹ್ಯಾಪಿ ಬರ್ಡೇ ಟು ಯು. ನಾನು ನೀವು ಟ್ರಾವೆಲಿಂಗ್ ಬಡ್ಡೀಸ್. ನಿಮ್ಮ ಟ್ರಾವೆಲಿಂಗ್ ಜರ್ನಿ ತುಂಬ ಸ್ಪೆಷಲ್. ನಮ್ಮಿಬ್ರು ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ. ಯು ಆರ್ ಸಚ್ ಎ ಸ್ವೀಟ್, ಹಾನೆಸ್ಟ್ ಅಂಡ್ ಕ್ಯೂಟೆಸ್ಟ್ ಹೋಮ್. ಹ್ಯಾಪಿ ಬರ್ಡೇ ಅನು. ನಿಮ್ಮೆಲ್ಲ ಕನಸು ನೆನಸಾಗ್ಲಿ. ಈ ವರ್ಷ ಎಲ್ಲ ನಿಮ್ಮ ಆಸೆಗಳು ಪೂರೈಸಲಿ. ನಿಮ್ಮ ಸ್ನೇಹ ಶುರುವಾಗಿ 10 ವರ್ಷ ಆಯಿತು. ಧನುಜಾಕ್ಷಿ ಮೂಲಕ ಶುರುವಾಗಿದ್ದು ಹೀಗೆ ನಮ್ಮ ಸ್ನೇಹ ಮುಂದುವರಿಯಲಿ. ಲಾಟ್ಸ್ ಆಫ್ ಲವ್. ಹ್ಯಾಪಿ ಬರ್ಡೇ ಅನು. ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ. ಹ್ಯಾಪಿ ಬರ್ತ್. ಹಾಯ್ ಅನು, ಹುಟ್ಟುಹಬ್ಬದ ಶುಭಾಶಯಗಳು. ಅನು ನಮಗೆ ಪರಿಚಯ ಆಗಿ 23 ವರ್ಷ ಆಯಿತು. 23 ಅದಕ್ಕಿಂತ ಮುಂಚೆ ಅಂದರೆ ನಾವು ಒಂದು ನಂದಿನಿ ಲೇಔಟಿಗೆ ಬಂದಾವಾಗ ನಮಗೆ ನಗೆಕುಟ ಅಂತ ಒಂದು ಪ್ರಾರಂಭ ಆಯಿತು. ಆಗಿನಿಂದ ನಮಗೆ ತುಂಬ ಹತ್ತಿರವಾದರು. ನಾವು ಅವ್ರಿಗೆ ಹತ್ತಿರ ಆದ್ವಿ, ಅವ್ರು ನಮಗೆ ಹತ್ತಿರ ಆದರು. ಅನ್ನೋದು ತುಂಬ ಸೌಮ್ಯತೆ ಸ್ವಭಾವ. ಮತ್ತು ಅವಳು ಕಷ್ಟ ಅಂದವರಿಗೆ ತುಂಬ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಅವಳಿಗೆ. ಅನುಗೆ ಅವಳ ನಗುನೇ ಅವಳಿಗೆ ಒಂದು ಶೋಭೆ ಅಂತ ಹೇಳ್ಬೋದು. ನಮಗಂತೂ ಅನುನ ನೋಡಿದರೆ, ನಾನು ಅವಳು ಸ್ನೇಹಿತರಾಗಿ 23 ವರ್ಷ ಆದ್ರೂ ಒಂದೇ ಒಂದು ದಿನವೂ ನಾವು ಅವರು ಒಂದು ದಿವಸನೂ ನಮಗೆ ಏನೂ ಒಂದು ಮನಸ್ತಾಪ ಅಂತ ಬಂದಿಲ್ಲ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾಳೆ. ಎಲ್ಲರನ್ನೂ ಸಹಾನುಭೂತಿ. ಒಂದು ಹೇಳಬೇಕಂದ್ರೆ ಅವಳಲ್ಲಿ ಒಂದು ಬೇಡವಾದ ಇದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಒಂದು ಡ್ಯಾನ್ಸ್ ಆಗಿರ್ಬೋದು, ಒಂದು ನೃತ್ಯ, ಹಾಡು, ಕುಕ್ಕಿಂಗು, ಮತ್ತು ಸ್ನೇಹಿತರನ್ನು ಬಳಸ್ಕೊಳ್ಳೋದು ತುಂಬಾ ಚೆನ್ನಾಗಿದೆ. ಅವಳನ್ನು ನೋಡಿ ನಾನು ಸುಮಾರು ಕಲ್ತಿದ್ದೀನಿ. ಅವಳಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಇನ್ನೂ 100 ವರ್ಷ ಬದುಕಂಗೆ ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಲೋ ಅನ್ನಪೂರ್ಣ, ಹ್ಯಾಪಿ ಬರ್ಡೇ ಟು ಯು. ನಾವು ತುಂಬ ವರ್ಷದಿಂದ ಪರಿಚಯ ಇದೆ. ಲಾಫಿಂಗ್ ಕ್ಲಾಸಿಗೆ ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹಾಯ್ ಅನ್ನಪೂರ್ಣ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಲೇಡೀಸ್ ಕ್ಲಬ್ಬಲ್ಲಿ ಒಂದು ಆ್ಯಕ್ಟಿವ್ ಪರ್ಸನ್ ನೀವು. ಯಾವ ಫಂಕ್ಷನ್ ಆದರೂ, ಯಾವ ಗೇಮ್ಸ್ ಆದರೂ ತುಂಬ ಸ್ಪೋರ್ಟಿವ್ ಆಗಿರ್ತೀರಾ. ಹ್ಯಾಪಿ ಬರ್ಡೇ ಒನ್ಸಕ್ಕೆ. ಹ್ಯಾಪಿ 60. ಗಾಡ್ ಬ್ಲೆಸ್ ಯು ವಿತ್ ಆಲ್ ಹ್ಯಾಪಿನೆಸ್. ಹಾಯ್ ಅನು, ಹ್ಯಾಪಿ ಬರ್ಡೇ. ಅನ್ನಪೂರ್ಣ ಸುಮಾರು ಒಂದು 20-25 ವರ್ಷದಿಂದ ನಾವು ಫ್ರೆಂಡ್ಸು. ನಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಯಾವಾಗಲೂ ಮೀಟ್ ಮಾಡ್ತೀವಿ, ಬರ್ತಾ ಇರ್ತೀವಿ. ಸೊ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನೀವು ನಮ್ಮ ಜೊತೆ ಇದ್ದೀರಾ. ಹೀಗೆ ಇರಲಿ, ನಿಮ್ಗೆ ಒಳ್ಳೆಯದಾಗಲಿ. ದೇವರು ಆಯುರಾರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ನೀವು ಹಾಗೂ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಬರ್ಡೇ ಅನು, ಗಾಡ್ ಬ್ಲೆಸ್ ಯು ಮಾ. 30 ವರ್ಷದಿಂದ ನಮ್ಮ ಜೊತೇಲಿ ಇದೆಯಾ. ದೇವರು ನಿನ್ನನ್ನು ಆಯುಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. ಹಾಯ್ ಅನು, ಹ್ಯಾಪಿ 60th ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹಾಯ್ ಅನು, ಹ್ಯಾಪಿ 60th ಬರ್ತ್ಡೇ. ಹಾಯ್ ಅನ್ನಪೂರ್ಣ, ಹ್ಯಾಪಿ ಬರ್ತ್ಡೇ ಟು 60 years ಬರ್ತ್ಡೇ. ದೇವ್ರು ನಿಮಗೆ ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಗೆ ಆರೋಗ್ಯ, ಆಯುಷ್, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಹಲೋ ಅನು, ಹ್ಯಾಪಿ 60th ಬರ್ತ್ಡೇ. 60 years ಅಂತ ಗೊತ್ತೇ ಆಗೋದಿಲ್ಲ. ದೇವರು ಇನ್ನೂ 60 years ಕೊಟ್ಟು ದೇವರು ಆಯುಸ್ಸು, ಆರೋಗ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಗಂಡ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸುಖವಾಗಿರಲಿ ಅಮ್ಮ. ಹಾಯ್ ಅನು, 60th ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಅನ್ನಪೂರ್ಣ, ನಿಮಗೆ 60ನೇ ವರ್ಷದ ಶುಭಾಶಯಗಳು. ತುಂಬ ಖುಷಿಯಾಯಿತು. ನಾನು ಮಂಗಳೂರಿಂದ ಬೆಂಗಳೂರಿಗೆ ಬಂದಾಗ ಅವ್ರ ಮನೆ ಹತ್ರನೇ ಇದ್ದು ನಾವು ಯಾವಾಗಲೂ ವಾಕಿಂಗ್ಗೆ, ಯೋಗ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದು. ನಂಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅವರು. ಲಾಫಿಂಗ್ ಕ್ಲಬ್ಬಲ್ಲಿದ್ದೆ ನಾನು. ಮತ್ತು ಅವ್ರ ಮಗಳು ಚಿಕ್ಕವಳಿದ್ಲು,
ಆಗ ನಮ್ಮನೆಗೆ ಅವರು ತಿರುಪತಿಗೆ ಹೋಗ್ತಾಯಿದ್ರು, ನಾನು ಹೋಗ್ತಿರ್ಲಿಲ್ಲ. ತಿರುಪತಿಗೆ 2-3 ದಿವಸ ಹೋಗುವಾಗ ಅವ್ರ ಮಗಳು ಬಂದು ನನ್ನ ಹತ್ರ ತಲೆ ಬಾಚಿಸ್ಕೊಂಡು ಜಡೆ ಕರ್ಸಿಸ್ಕೊಂಡು ಹೋಗ್ತಾ ಇದ್ಲು. ತುಂಬ ಒಳ್ಳೆ ಮನೋಭಾವದವರು, ತುಂಬ ಪ್ರೀತಿ ಇದ್ದವರು. ಮುಂದೇನು ಹೀಗೇ ಇರಿ. ಹ್ಯಾಪಿ ಬರ್ತಡೇ ಟು ಯು, ಹ್ಯಾಪಿ ಬರ್ತಡೇ ಟು ಯು, ಹ್ಯಾಪಿ ಬರ್ತಡೇ ಟು ಯು, ಹ್ಯಾಪಿ ಬರ್ತಡೇ. ಹಾಯ್ ಅನು, 60ನೇ ವರ್ಷದ ಆರ್ಥಿಕ ಶುಭಾಶಯಗಳು ಅಮ್ಮ. ನಿನಗೆ ದೇವ್ರು ನಿಂಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ನಿನ್ನ ಫ್ಯಾಮಿಲಿನೆಲ್ಲ ಚೆನ್ನಾಗಿಟ್ಟಿರ್ಲಪ್ಪ. ಸೊ ನೀನು ನನಗೆ ಪರಿಚಯ ಯಾವ ಥರ ಅಂದರೆ, ನನ್ನ ಕಸಿನ್ ಸುಧಾಯಿಂದ ನೀನು ಕುಲ್ಲು ಮನಾಲಿ ಕಾಶ್ಮೀರ್ ವೈಷ್ಣೋದೇವಿ ಟ್ರಿಪ್ಪಿಂದ ನೀನು ನನಗೆ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ ಟ್ರಿಪ್ಪಲ್ಲಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಅದರಲ್ಲೂ ನೀನು ಯಾವ ಥರ ಅಂದರೆ, ನನಗೆ ಸ್ನೇಹಿತೆಗಿಂತ ಒಡಹುಟ್ಟೋಳಿಗಿಂತ ಹೆಚ್ಚಾಗಿ ನನಗೆ ಪ್ರೀತಿ ತೋರಿಸ್ತೀಯ. ಸಹನಾಮೂರ್ತಿ ನೀನು. ಸ್ನೇಹಕ್ಕೆ ತುಂಬ ಬೆಲೆ ಕೊಡ್ತೀಯ. ಆದರೆ ನಿನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿನ್ನೊಬ್ಳಿಗೆ ಅಲ್ಲ, ನಿನ್ನ ಮನೆಯವ್ರಿಗೂ ನಾನು ನಿಮ್ಮ ಮನೆಯವ್ರ ಥರ ಆಗಿದ್ದೀನಿ. ಸೊ ಒನ್ಸೆಗೆ ನಿನಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ನಿನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಆಶಿಸ್ತೀನಿ. ಹ್ಯಾಟ್ಸ್ ಆಫ್ ನಿಂಗೆ. ದಿನ ಶುಭಾಶಯ ಅನು, ಶುಭಾಶಯ ಶುಭಾಶಯ ಅನು, ಶುಭಾಶಯ. ನಗ್ನಾಗ್ತಾಗಿರಮ್ಮ, ಹೀಗೆ ಸುಖವಾಗಿರು. ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ, ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಡಲಿ, ಶುಭವಾಗಲಿ, ದೀರ್ಘ ಸುಮಂಗಲಿ ಬಾ, ಒಳ್ಳೆಯದಾಗಲಿ. ಹಾಯ್ ಅನು, ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ? ನಾನು ನೀನು 25 ವರ್ಷದಿಂದ ಫ್ರೆಂಡ್ಸು. ಫಸ್ಟ್ ಫ್ರೆಂಡು ನೀನೇನೆ. ನಾವು ನಗೆ ಯೋಗಕೂಟದಿಂದ ಒಂದಾಗಿರೋದು. ಇವತ್ತಿನವರೆಗೂ ಹಾಗೇ ಇದ್ದೀವಿ. ನಿನ್ನ ಸ್ವಭಾವ ಅಂದರೆ ತುಂಬ ಸಹನಾಮೂರ್ತಿ. ಯಾರೇನು ಹೇಳಿದ್ರೂ ನಗ್ನಗ್ತಾನೇ ಇರ್ತೀಯ. ಅದೇ ನಮಗಿಷ್ಟ ಆಗೋದು. ಎಲ್ಲರ ಹತ್ರನೂ ಫ್ರೆಂಡ್ಲಿ ಇರ್ತೀಯ. ನೀನು ಅನ್ನಪೂರ್ಣೇಶ್ವರಿ ಥರ ಯಾವಾಗೂ ಎಲ್ಲರಿಗೂ ಅನ್ನ ಊಟ ಕೊಡ್ತಾನೇ ಇರ್ತೀಯ. ನಿನ್ನ ದೇವ್ರು ಯಾವಾಗೂ ಚೆನ್ನಾಗಿಟ್ಟಿರಲಿ, ಸುಖವಾಗಿಟ್ಟಿರಲಿ. ಹಾಯ್ ಅಮ್ಮ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಆ್ಯಂಡ್ ಐ ಆಮ್ ವೆರಿ ಸಾರಿ, ಈ ನಿಮ್ಮ ಸ್ಪೆಷಲ್ ಅಕೇಶನ್ ದಿನ ನಾನಲ್ಲಿರೋದಕ್ಕಾಗಿಲ್ಲ. ಬಟ್ ಐ ವಿಲ್ ಮಿಸ್ ಯು ಸೋ ಮಚ್ ಹಿಯರ್. ಆ್ಯಂಡ್ ಇವತ್ತು ಟರ್ನಿಂಗ್ ಇಂಟು 60. ನೀವು 60 ಥರ ಕಾಣ್ತಾ ಇದ್ದೀರಾ. ನೋಡಿ ಎಷ್ಟು ಹೆಂಗಾಗಿದ್ದೀರಾ. ಆ್ಯಂಡ್ ಆ ಎನರ್ಜೆಟಿಕ್ ಸ್ಮೈಲ್, ನಿಮ್ಮ ಎಂಥೂಸಿಯಾಸ್ಟಿಕ್ ಎಲ್ಲದನ್ನು ಮೆಚ್ಚಬೇಕಾದ್ರೆ. ನಿಮ್ಮ ಏಜಿಗೆ ಬಂದಾಗ ನಾವೇ ಹೆಂಗಿರ್ತೀವೋ ಸೀರಿಯಸ್ಲಿ ಐ ಡೋಂಟ್ ನೋ. ಬಟ್ ಒನ್ ಮೋರ್ ಥಿಂಗ್ ಐ ನೀಡ್ ಟು ಹ್ಯಾಡ್ ಯು ಇಯರ್. 3 ಜನ ಚಿನ್ನದಂತ ಮಕ್ಕಳನ್ನ ಹೆತ್ತಿದ್ದೀರಾ. ಅದರಲ್ಲಿ ಒಂದು ಚಿನ್ನನ ಜೋಪಾನ ಮಾಡು ಅಂತ ನನ್ನ ಕೈಲಿ ಬಿಟ್ಟಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ನೀವೊಂದು ಅತ್ತೆ ಅಂತ ಹೇಳೋದಕ್ಕಿಂತ ಒಂದು ತಾಯಿಯ ಇನ್ನೊಂದು ಪ್ರತಿರೂಪ ಅಂತ ಹೇಳ್ಬೋದು ನನಗೆ. ಆ್ಯಂಡ್ ಒಳ್ಳೆ ಸ್ನೇಹಿತೆ ಕೂಡ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಲವ್ ಯು ಸೋ ಮಚ್ ಅಮ್ಮ. ಆ್ಯಂಡ್ ನಿಮ್ಮ ಪುಟ್ಟು ರಾಜ್ಕುಮಾರಿ ಕಡೆಯಿಂದ, ನಿಮ್ಮ ಪುಟ್ಟು ಮೊಮ್ಮಗಳು ಕಡೆಯಿಂದ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಟು ಯು ಅಮ್ಮ. ಹುಟ್ಟಹಬ್ಬದ ಶುಭಾಶಯಗಳು ಡವ್ ರಾಣಿ ಅನು ಅವ್ರಿಗೆ. ಈ ವರ್ಷ ಒಳ್ಳೇದಾಗ್ಲಿ. ಡವ್ ಮಾಡೋದ್ ಕಮ್ಮಿ ಮಾಡಿ ರಾಣಿ ತರ